ಏನೋ ಏನೋ ಸೀನಲ್ಲಿ ಡೈಲಾಗ್ ಇತ್ತು, ಉಪ್ಪು ಉಪ್ಪಿನಕಾಯಿ ಅಂತ. ನಾನು ಅದನ್ನ ಉಪ್ಪು ಉಪ್ಪಿನಕಾಯಿ ಅಂತ ಹೇಳ್ಬಿಟ್ಟೆ. ಸೊ ಸೆಟ್ಟಲ್ಲಿ ನಾವೆಲ್ಲರೂ ಈಗ ಅವಳನ್ನ ಕರೆಯೋದೆ ಉಪ್ಪು ಉಪ್ಪಿನಕಾಯಿ, ಉಪ್ಪು ಉಪ್ಪಿನಕಾಯಿ, ಉಪ್ಪು ಉಪ್ಪಿನಕಾಯಿ. ನಾನು ಕೈ ಹಾಕಿದ್ರೇನೆ ಅದು ಚೆನ್ನಾಗಾಗೋದು. ಏನೋ ಪರವಾಗಿಲ್ಲ, ಫೀಲ್ ಬರುತ್ತೆ ಮಾಡಮ್ಮ. ಇದಕ್ಕೆ ಬ್ರೆಡ್ ಕ್ರಮ್ಸ್ ಬೇಕಾದ್ರೆ ಹಾಕೋಬಹುದು. ಬ್ರೆಡ್ ಕ್ರಮ್ಸ್ ಹಾಕಿದ್ರೆ ಕ್ರಿಸ್ಪಿ ಏನೋ ಒಂದ್ ಸ್ವಲ್ಪ ಹಂಗೆ. ನಾನು ಕಂಪ್ಲೀಟ್ ಆಗಿ ಅವಾಯ್ಡ್ ಆ ಥರ ಮಾಡಿದ್ರೆ ಇಷ್ಟ ಆಗುತ್ತೆ. ಹೌದು, ಅವ್ರಿಗೆ ನೋಡ್ಬೇಕು, ಮಜವಾಗಿರ್ಬೇಕು. ಈ ಕಡೆ ತಿನ್ನೋದಕ್ಕೂ ಕರುಮ್ ಅಂತ ಇದ್ರೆ ಮಕ್ಕಳು ಬೇಗ ತಿನ್ಕೊಂಡ್ಬಿಡ್ತಾರೆ. ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಂಕಾ DS ಯೂಟ್ಯೂಬ್ ಚಾನೆಲ್. ಮತ್ತೆ ಇವ್ರ ಜೊತೆನೆ ಬರ್ತಾ ಇದೀನಿ. ನಿಮ್ಗೂ ಬೇಜಾರಾಗ್ಬಿಟ್ಟಿದೆ ಅನ್ಸುತ್ತೆ ನನ್ನ ಯೂಟ್ಯೂಬ್ ಚಾನಲ್. ನೋಡಿ 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 ಬೇಜಾರಂತೂ ಮಾಡ್ಕೋಬಿಡಿ. ನಾವು ಇನ್ನು ಕೆಲವೊಬ್ರು ಏನ್ ಇವ್ರು ಸ್ಕ್ರೀನಲ್ಲೂ ಜೊತೆಗೆ ನೋಡ್ಬೇಕು, ಇಲ್ಲೂ ಜೊತೆಗೆ ನೋಡ್ಬೇಕು. ಸ್ಕ್ರೀನಲ್ಲಿ ಕಚ್ಚಾಡ್ತೀವಲ್ಲ, ಇಲ್ಲಿ ಪ್ರೀತಿಯಿಂದ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊತಾರೆ. ಹೌದು, ಆಲ್ರೆಡಿ ತಮ್ಲೈನ್ ನೋಡಿದೀರಾ, ಏನ್ ಕಂಟೆಂಟು ಏನು ಅಂತ ಗೊತ್ತಾಗಿದೆ. ಒಂದ್ಸಲ ಇವ್ರ ಜೊತೆ ಮೊದಲೇ ಒಂದ್ಸಲ ಮಾಡಿದ್ದೆ. ಆ ವ್ಲಾಗ್ ನೀವು ಕಂಪ್ಲೀಟ್ ಆಗಿ ನೋಡಿರ್ತೀರಾ. ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಬೇಗ ಹೋಗ್ಬಿಟ್ಟು ಬಿಫೋರ್ ನಾ ಫಸ್ಟ್ ಟೈಮು ಇವ್ರ ಜೊತೆ ಫುಡ್ ವ್ಲಾಗ್ ಮಾಡಿರೋದಿದೆ. ಇನ್ನೊಬ್ರು ಗೆಸ್ಟ್ ಬೇರೆ ಅದರಲ್ಲಿದೆ, ಒಂದು ಸ್ಪೆಷಲ್ ಗೆಸ್ಟ್ ಬೇರೆ ಇದ್ದಾರೆ ಅದರಲ್ಲಿ. ಅದನ್ನ ನೋಡಿ ಆಮೇಲೆ ಬನ್ನಿ ಮತ್ತೆ ಇಲ್ಲಿಗೆ. ನೋಡಿದ್ರೆ ಓಕೆ, ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ. ವಿಡಿಯೋ ಚೆನ್ನಾಗಿ ಬಂದಿರುತ್ತೆ. ತುಂಬಾ ಕಮೆಂಟ್ ಬಂತು ಅದಾದ್ಮೇಲೆ ಮತ್ತೆ ಫುಡ್ ವ್ಲಾಗ್ ಮಾಡಿ 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 ಅಂತ. ಅದಕ್ಕೆ ಇವತ್ತು ಮತ್ತೆ ಟೈಮ್ ಮಾಡಿಕೊಂಡು ಸ್ನೇಹ ಸ್ವಲ್ಪ ತೊಂದರೆ ಕೊಟ್ಕೊಂಡು ಹೆಂಗೆ ಅಂತ ಹೇಳ್ಬಿಟ್ಟು ಮತ್ತೆ ಬಂದಿದ್ದೀನಿ. ಇವತ್ತು ಏನು ರೆಸಿಪಿ ಮಾಡ್ತಿದ್ದೀರಾ? ಆ ಫಸ್ಟ್ ಟೈಮ್ ಮಾಡಿದಾಗ ಜಸ್ಟ್ ನಾನು ಕುತ್ಕೊಂಡು ಫುಲ್ ಹಂಗೆ ನೋಡ್ಕೊಂಡು ಹೋದೆ. ಈ ಸಲ ನಾನು ಕುಕ್ ಮಾಡ್ತೀನಿ, ಇವ್ರ ಜೊತೆ ಸೇರ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಸುಮ್ಮನೆ ಹಂಗೆ ಹೋದ್ರೆ ಅಷ್ಟೇ, ನನ್ನ ಎಲ್ಲರೂ ಹೋಗಿರ್ತಾರೆ, ಅದಕ್ಕೆ ಆಗಲ್ಲ. ಓಕೆ, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ವಿಂಟರ್ ಅಂದ ತಕ್ಷಣ ಸ್ವೀಟ್ ಪೊಟ್ಯಾಟೊ ಈಗ ಸೀಸನ್ ಇದೆ, ವಿಂಟರ್ ಸೀಸನ್. ಆ್ಯಂಡ್ ಅಗೇನ್ ಹೆಲ್ದಿ ವೆಜಿಟೇರಿಯನ್ಸ್ಗೆ ಆಪ್ಷನ್ಸೇ ಇಲ್ವಾ ಹಂಗೆಲ್ಲ ಕೇಳ್ತಿರ್ತಾರೆ. ನನ್ನೇ ತುಂಬ ಜನ ಕೇಳ್ತಾರೆ. ಸೊ ನಾನೇನು ಅನ್ಕೊಂಡೆ, ಹೆಲ್ದಿಯಾಗೂ ಇರಬೇಕು, ಮೀನ್ ವೈಲ್ ನಿಮ್ಗೆ ಒಂದು ಈವ್ನಿಂಗ್ ಸ್ನ್ಯಾಕ್ ಅಂತ ಅನ್ಕೋ, ಅಥವಾ ಬೋರ್ ಹೊಡಿತಿದೆ ಏನಾದರೂ ಡಯಟ್ ಮಾಡ್ತಿರೋರು ಇರ್ಬೋದು, ಅವ್ರಿಗೆ ಏನಾದರೂ ಒಂದು ಕ್ರಂಚಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ದಿಸ್ ಇಸ್ ಅ ವೆರಿ ಗುಡ್ ಥಿಂಗ್. ಬಿಕಾಸ್ ಇದು ಲೋ ಕಾರ್ಬ್ ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ತುಂಬ ಹೆಲ್ತಿಗೆ ಒಳ್ಳೇದು. ಈಗ ಬಹುಶಃ ಎಲ್ಲರೂ ನೋಡ್ತಿರ್ತಾರೆ ಇನ್ಸ್ಟಾಗ್ರಾಮಲ್ಲೆಲ್ಲ. ಸೊ ವಿ ಥಾಟ್ ವಿಲ್ ಮೇಕ್ ಸ್ಪ್ರೌಟ್ ಸ್ವೀಟ್ ಪೊಟ್ಯಾಟೊ ಕಟ್ಲೆಟ್ ಅಂತ ಹೇಳ್ಬೋದು. ಹಿಂಗೇನು ಹೆಸರು ಇಟ್ಕೋಬಹುದು ನೀವು. ಸೊ ಯೂಶುವಲಾಗಿ ಇವ್ರು ಹೆಂಗೆ ಅಂತ ಹೇಳಿದ್ರೆ, ಇವ್ರ ರೆಸಿಪೀಸ್ಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಾರ್ಮಲ್ ಯಾರಾದ್ರೂ ಮಾಡಿದ್ರೆ ಅದನ್ನ ನೋಡ್ಕೊಂಡು ಮಾಡೋ ತರ ಇರಲ್ಲ. ಏನಾದ್ರೂ ಒಂದು ಹಂಗೆ ಟ್ರೈ ಮಾಡ್ತಾ ಹೊಸದಾಗಿ ಇವ್ರದೇ ಓನ್ ರೆಸಿಪಿ, ಏನೋ ಸ್ನೇಹ ರೆಸಿಪಿ ಅಂತಾನೆ ಕಂಡಿಡ್ಕೊಂಡ್ಬಿಡ್ತಾರೆ. ಓದಲ್ಲಿ ತಾಯಿ ರೆಸಿಪಿ ಅಂತ ಏನೋ ಮಾಡಿದ್ರು. ಇವತ್ತು ತಂದೆ ರೆಸಿಪಿ ಮಾಡೋದಕ್ಕಾಗಲಿಲ್ಲ. ಚೆನ್ನಾಗಿ ಅಂದ್ರೆ ಏನೋ ಮಾಡಿದ್ರು ಇನ್ ದ ಸೆನ್ಸ್, ಅದು ಎಲ್ರು ಅದನ್ನ ಏನು ನಾನ್ ವೆಜ್ ಅಲ್ಲಿ ಇರ್ತಿತ್ತು, ಅದು ಅದನ್ನ ವೆಜ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಅದಕ್ಕೆ ಇವತ್ತೂ ಅಷ್ಟೇ ಡಯಟ್ ರಿಲೇಟೆಡ್ ಆಗೇನೆ ಇವರು ಚಂದ ಹೆಲ್ದಿ ಈಟಿಂಗ್ ಹಂಗೆ ಇರ್ಬೋದು. ಯಾಕಂದ್ರೆ ಆದಷ್ಟು ಈಗ ಸಿಗ್ತಿರೋ ತರಕಾರಿ ಇದ್ರಲ್ಲೆಲ್ಲ ಪ್ರೋಟೀನ್ ಏನೇ ಆಗ್ಲಿ ಅಷ್ಟೊಂದು ಒಳ್ಳೆ ಅಂಶ ಸಿಗ್ತಿಲ್ಲ. ಸೊ ಮ್ಯಾಕ್ಸಿಮಮ್ ನಮ್ಮ ಮನೇಲಿ ಹೋಮ್ ಕುಕ್ಕಿಂಗ್ ಏನ್ ಮಾಡ್ಬೋದು ಅದನ್ನ ಟ್ರೈ ಮಾಡೋದು. ಅಂಡ್ ಈಗ ಸೀಸನ್ ಯಾವಾಗ್ಲೂ ಇರ್ತಾರಲ್ಲ, ಸೀಸನಲ್ ವೆಜಿಟೇಬಲ್ಸ್ ತಿನ್ನಿ, ಸೀಸನಲ್ ತರಕಾರಿ ತಿನ್ನಿ ಅಂತ. ಆ ತರ ಸ್ವೀಟ್ ಪೊಟ್ಯಾಟೊ ತುಂಬಾ ಕಾಮನ್. ಅವರೆಕಾಳು ಹೆಂಗ್ ಬರುತ್ತೋ ಸ್ವೀಟ್ ಪೊಟ್ಯಾಟೊ ಸಂಕ್ರಾಂತಿ ಬರುತ್ತಾ ಇದೆ. ಸೊ ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದೊಂಥರ ಮಜವಾಗೂ ಇರುತ್ತೆ, ಸ್ವೀಟ್ ಆಗೂ ಇರುತ್ತೆ, ಖಾರವಾಗೂ ಇರುತ್ತೆ, ಮಸ್ತ್ ಮಜಾ. ಹೌದು, ಓಕೆ ಸ್ಟಾರ್ಟ್ ಮಾಡೋಣ. ಯಸ್. ಸೊ ಇದನ್ನ ಫಸ್ಟ್ ಒಂದ್ ಸ್ವಲ್ಪ ಸಿಪ್ಪೆ ಪೀಲ್ ಮಾಡ್ಕೊಂಬಿಡಿ, ಆಮೇಲೆ ಪ್ರಿಯಾಂಕನ್ ಕೆಲಸ ಕೊಡ್ತೀನಿ. ಈಗ ನೋಡಿ ಹೆಂಗ್ ಕೊಡ್ತೀನಿ ಅಂತ. ಮಕ್ಳಿಗೆಲ್ಲ ಐ ಆಮ್ ಶೋರ್ ಏನಾದರೂ ಮಾಡಿಕೊಡಿ ಅಂತ ಹೇಳಿದ್ರೆ, ಈಗ ಇದನ್ನ ಗ್ರೇಟ್ ಮಾಡಮ್ಮ ದೊಡ್ಡದ್ರಲ್ಲಿ. ನಾನು ಕೈ ಹಾಕಿದ್ರೇನೆ ಅದು ಚೆನ್ನಾಗಾಗೋದು. ಏನೋ ಪರವಾಗಿಲ್ಲ, ಫೀಲ್ ಬರುತ್ತೆ ಮಾಡಮ್ಮ. ಎಲ್ಲ ಗ್ರೇಟ್ ಮಾಡು. ಓಕೆ, ನೆಕ್ಸ್ಟ್ ಇದನ್ನ ಗ್ರೇಟ್ ಮಾಡ್ಕೊಂಡು ಒಂದು ಕ್ಯಾರೆಟ್ನು ಗ್ರೇಟ್ ಮಾಡ್ಕೊ. ಓಕೆ, ಮೀನ್ ವೈಲ್ ನಾನು ಅದಕ್ಕೆ ಎಷ್ಟು ಕ್ವಾಂಟಿಟಿಲಿ ಅಂತ ಹೇಳಿದ್ರೆ, ನಾವು ಎಷ್ಟು ಕ್ವಾಂಟಿಟಿಲಿ ತಗೊಂಡಿರೋದ್ರೆ, ಒಂದು ತಗೊಂಡಿರೋದು ಒಂದು ಗೆಣಸು, ಎರಡು ಕ್ಯಾರೆಟ್ ತಗೊಂಡಿರೋದು. ಒಂದು ಗೆಣಸಿಗೆ ಒಂದು ಕ್ಯಾರೆಟ್ ಹಾಕಿದ್ರು ಸಾಕು. ಆಕ್ಚುಲಿ ನಾನು ಸುಮ್ಮನೆ ಕಟ್ ಮಾಡ್ಕೊಂಡಿದ್ದೀನಿ. ಬಟ್ ಅಂದ್ರೆ ದೊಡ್ಡದಾದ್ರೆ ಒಂದಾದ್ರೆ ಸಾಕು. ಇದು ಚಿಕ್ಕ ಚಿಕ್ಕದು ಇದೆಯಲ್ಲ, ಎರಡು ತಗೊಂಡಿದೀವಿ. ಎರಡು ಆನಿಯನ್, ಒಂದು ಮೀಡಿಯಂ ಸೈಜ್ 2 ಆನಿಯನ್, ಸ್ವಲ್ಪ ಇಷ್ಟು ಕೊತ್ತಂಬರಿ. ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು. ಖಾರ ಕಮ್ಮಿ ತಿನ್ನೋದಿದ್ರೆ ಸ್ವಲ್ಪ. ನಾವು 4 ಹಾಕೊಂತಿದೀವಿ, 4 ಅಲ್ಲ 4 ಹಸಿಮೆಣಸಿನ್ಕಾಯಿ. 4
ಒಂದು ಸ್ವಲ್ಪ ಆಮೇಲೆ ಚಿಲ್ಲಿ ಪೌಡ್ರೆಲ್ಲ ಹಾಕೋತೀವಲ್ಲ. ಸೊ ನಾನೆಲ್ಲ ಈ ಚಾಪರಲ್ಲೇ ಹಾಕ್ಬಿಡ್ತೀನಿ. ಎರಡೆರಡು ಕೆಲಸ ಆಗಲ್ಲ, ಬೇಗ ಬೇಗ ಆಗಬೇಕು ಬೆಳಿಗ್ಗೆ ಅಂದರೆ ಹಿಂಗೆ ಮಾಡೋದು ನಾನು. ಈ ಚಾಪರಲ್ಲಿ ಟೊಮ್ಯಾಟೊ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಅವಳದು ಮಾಡೋಷ್ಟರಲ್ಲಿ ನಾನು ಇದನ್ನ ಆಕ್ಚುಲಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಇದನ್ನ, ಬಟ್ ನಾನು ತಗೊಂಡಿದ್ದು ಸ್ವಲ್ಪ ಹಾಳಾಗ್ಬಿಡ್ತು. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ನೀವು ಎಲ್ಲಿ ಆನ್ಲೈನ್ ಅಲ್ಲ ಆಫ್ಲೈನು ತಗೋಬೇಕು. ನಾನು ತಗೊಂಡಿದ್ದೆ, ತುಂಬಾ ಈಸಿ ಇದು. ಇದನ್ನ ಹೆಂಗ್ ಗೊತ್ತಾ, ಬೆಳಗ್ಗೆ ಹೊತ್ತಲ್ಲಿ ಬೇಗ ಆಗ್ಬೇಕು, ಎರಡೆರಡೆ ಈರುಳ್ಳಿ ಪಟ ಮಾಡ್ಬೇಕು ಅಂದ್ರೆ ಪರವಾಗಿಲ್ಲ, ಮಾಡು ಸಾಕು. ಬಿಟ್ಬಿಡು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಅದನ್ನ ಮೂರನ್ನು ಹಾಕ್ಬಿಟ್ಟು ಅದನ್ನ ಗಿರ್ ಅಂತ ಮಾಡಿಸಿದ್ದೀನಿ. ಮಾಡ್ಕೊಂಡ್ಯಾ? ಈಗ 2 ಕ್ಯಾರೆಟ್ ಏನಿದೆ ಅದನ್ನು ಈ ರೀತಿ ಇದರಲ್ಲಿ ಅದೇ ಗೆಣಸನ್ನ ನಾವು ಯಾವ ರೀತಿ ತುರ್ಕೊಂಡ್ವಿ ಅದೇ ಥರ ಇದನ್ನು ತುರ್ಕೊಳ್ತಾ ಇದ್ವಿ. ಈಗ ನಾನು ಸ್ಪ್ರೌಟ್ಸ್ನ ಈ ಡಬ್ಬದಲ್ಲಿಟ್ಟಿದ್ದೆ. ಆ್ಯಂಡ್ ತುಂಬ ಜನ ಕೇಳ್ತಿದ್ದೀರಾ ಆಸೆ ಟೀಮ್ ಜೊತೆ ವ್ಲಾಗ್ ಮಾಡಿ ಅಂತ. ಇವ್ರನ್ನೇ ಕೇಳಿ, ನಮಗೆ ವ್ಲಾಗ್ ಅಲ್ಲ, ಒಂಚೂರು ರೆಸ್ಟ್ ಮಾಡೋದಕ್ಕೂ ನಮಗೆ ಟೈಮ್ ಇರಲ್ಲ, ಹಂಗಾಗ್ಬಿಡುತ್ತೆ. ಅದರಿಂದ ಮಾಡೋಕ್ಕಾಗಿಲ್ಲ. ತುಂಬ ಜನ ತುಂಬ ರಿಕ್ವೆಸ್ಟ್ ಅದೇ ಇರೋದು. ಬರೀ ಕಮೆಂಟಲ್ಲೆಲ್ಲ ತೆಗೆದು ನೋಡಿದ್ರೆ, ನಾನು ಕಮೆಂಟ್ ಬಾಕ್ಸ್ ಒನ್ಸ್ ಓಪನ್ ಮಾಡಿದ್ರೆ ಆಸೆ ಟೀಮ್ ಜೊತೆ ವ್ಲಾಗ್ ಮಾಡಿ ಅದಕ್ಕೆ ಸ್ನೇಹ ಮ್ಯಾಮ್ ಒಬ್ಬರು ಸಿಕ್ಕಿದ್ದಾರೆ. ಇಲ್ಲ, ಯೂಶಲಿ ಎಲ್ಲರೂ ಫ್ರೀ ಇರ್ತಾರೆ. ಸೊ ಆಮೇಲೆ ಬಿಸಿ ಇರ್ತಾರೆ, ಮಾಡಕ್ ಟೈಮೇ ಸಿಗಲ್ಲ. ನಾವು ಅನ್ಕೋತೀವಿ ಇಲ್ಲ ನಾವೇ ಸ್ಪೆಷಲ್ ಆಗಿ ಲೈವ್ ಬರ್ಬೇಕು, ಏನಾದ್ರೂ ಮಾಡ್ಬೇಕು ಅಂತ ಆಗ್ತಾನೆ ಇಲ್ಲ. ಈಗ ಸ್ಪ್ರೌಟ್ಸ್ ನಾನು ಮಿಕ್ಸಿಗೆ ಹಾಕೊಂಡಿದ್ದೀನಿ. ಈ ಸ್ಪ್ರೌಟ್ಸ್ ಜೊತೆ ನೀವು ಸೋಯಾನು ಹಾಕೋಬಹುದು, ಆಯ್ತಾ? ಸೋಯಾ ಚಂಕ್ಸ್ ಬಾಯ್ಲ್ ಮಾಡ್ಬಿಟ್ಟು ಅದನ್ನು ನೀವು ಇದಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬಾ ಹೆಲ್ದಿ ಆಗಿರುತ್ತೆ. ಇಲ್ಲಿ ತೋಸ್ಮ ಕ್ಯಾರೆಟ್ ಇಷ್ಟು ಬಂದಿದೆ, ಸಾಕು. ಈಗ ಇದು ಈ ತರ ಜಾಸ್ತಿ ಇದ್ದಾಗ ತಿನ್ಬೋದು. ಈಗ ನಾನು ಇಷ್ಟು ಸ್ಪ್ರೌಟ್ಸ್ನ ಇದ್ರ ಜೊತೆ ಹಾಕಿದ್ದೀನಿ. ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ರೆ ಏನಂದ್ರೆ ನಮಗೆ ಪೇಸ್ಟ್ ಥರ ಒಂದು ಸ್ವಲ್ಪ ಸಿಗುತ್ತೆ ಅಂತ ಅಷ್ಟೇ, ಬೇರೇನೂ ಇಲ್ಲ. ತುಂಬಾ ಕಾಳು ಥರ ಇದ್ರೆ ಒಬ್ಬೊಬ್ರಿಗೆ ಚೂ ಮಾಡೋಕೆ ಕಷ್ಟ ಆಗುತ್ತೆ. ವೆಜಿಟೇಬಲ್ಸ್ ಹಂಗೆ ಇದೆ. ಸೊ ಇದು ಕಾಳು ಥರ ಇದ್ರೆ ಚೂ ಮಾಡೋಕೆ ಒಬ್ಬೊಬ್ರಿಗೆ ಇಷ್ಟ ಬರಲ್ಲ, ಜಾಸ್ತಿ ಚೂ ಮಾಡೋದು ಇಷ್ಟ ಆಗಲ್ಲ ಒಬ್ಬೊಬ್ರಿಗೆ. ಹಾಗೆ ಈ ಥರ ಮಾಡ್ಕೊಂಡ್ರೆ ಈಸಿಯಾಗಿರುತ್ತೆ. ಸೊ ಇನ್ನೊಂದು ಸ್ವಲ್ಪ ಸ್ಪ್ರೌಟ್ ಇದೆ, ಅದನ್ನು ಹಾಕ್ಬಿಡ್ತೀನಿ ನಾನು. ಬರೀ ಇದೇನಿದೆ ಹೆಸರು ಕಾಳಲ್ಲ? ಸ್ಪ್ರೌಟ್ ಹೆಸರು ಕಾಳು. ಬೇರೆ ಕಡಲೆಕಾಳು ಹಾಕೋಬಹುದು. ಅದನ್ನ ಕೇಳೋಣ ಅಂತಿದ್ದೆ. ಬರೀ ಹೆಸರು ಕಾಳು ಮಾತ್ರನಾ ಆಗ ಕಂಪ್ಲೀಟ್ ಎಲ್ಲಾ ಕಾಳನ್ನು ಅವರು ಮೊಳಕೆ ಕಟ್ಟಿರ್ತಾರಲ್ಲ ಎಲ್ಲ ಹಾಕೋಬಹುದು, ತುಂಬಾ ಹೆಲ್ದಿ. ಅದೇ ಹೇಳ್ತಾರೆ, ನಾನು ಎಷ್ಟು ಸಿಂಪಲ್ ಅಂದ್ರೆ ಒಂದು 10 ಮಿನಿಟ್ಸ್ ಅಲ್ಲಿ ಮಾಡಿ. ನಾವು ಮಾತಾಡ್ತಾ ಸ್ಲೋ ಮಾಡ್ತಿರೋದು, ಇಲ್ಲ ಅಂದ್ರೆ ಒಂದು 10 ನಿಮಿಷದಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಆ್ಯಂಡ್ ಲೈಕ್ ಯೂಶಲಿ ದ ಪ್ರಾಬ್ಲಮ್ ಇಸ್ ಮಕ್ಕಳು ತಿನ್ನಲ್ಲ ಸ್ಪ್ರೌಟ್ಸು ಹಾಗೆಲ್ಲ ಹೇಳ್ತಿರ್ತಾರಲ್ಲ. ನಾನು ಸ್ಪೂನ್ ಯೂಸ್ ಮಾಡ್ತಿಲ್ಲ, ತುಂಬ ಕೈ ಯೂಸ್ ಮಾಡ್ತಿದ್ದೀನಿ. ಬಟ್ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ನನಗೆ ನಿಮ್ಮ ಯೂಟ್ಯೂಬಲ್ಲೆಲ್ಲ ತೋರಿಸೋದು ಸ್ಪೂನಲ್ಲೆಲ್ಲ ಮಾಡೋಕ್ಕೆ ಬರಲ್ಲ. ನಾವು ಏನಿದು ರಾ ಹೆಂಗಿರೋದು ಹಂಗೆ ಅಷ್ಟೇ, ನಾನು ಹಿಂಗೆ. ಈಗ ಅದಕ್ಕೆ ಮೇಡಮ್ ಒಂಚೂರು ಉಪ್ಪು ತೊಗೊಂಬನ್ನಿ, ಉಪ್ಪಲ್ಲಿದೆ ನೋಡಿ ಎತ್ಕೊಂಬನ್ನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನನ್ನ ಒಂದ್ಸಲ ಯಾವುದೋ ಒಂದು ಈ ಇನ್ಸಿಡೆಂಟ್ ಹೇಳಬೇಕು, ನಾನು ಹೇಳ್ತೀನಿ ಆಮೇಲೆ. ಸ್ವಲ್ಪ ಚಿಲ್ಲಿ ಪೌಡರ್, ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿದೀವಿ, ಜಸ್ಟ್ ಒಂದು ಮಜಾ ಬರಲಿ ಅಂತ. ಮಜ್ಜಪ್ಪ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಯಾಕಂದರೆ ಏನು ಹೇಳೋದು, ಹೆಸರು ಕಾಳು ಇದು ಎಲ್ಲ ಇದೆ, ಕೆಲವ್ರಿಗೆ ಅಸಿಡಿಟಿ ಆಗ್ಬೋದು ಅಂತ ಕಾರಣಕ್ಕೆ ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಓಕೆ, ಉಪ್ಪು ಅಂದಾಗ ನನಗೆ ಒಂದು ನೆನಪಾಗುತ್ತೆ, ಯಾವತ್ತು ಉಪ್ಪಿನಕಾಯಿ. ನಾನು ಪ್ರತಿ ಸಲ ಅದನ್ನು ಪ್ರನೌನ್ಸ್ ಮಾಡ್ಬೇಕಾದ್ರೆ ಎಷ್ಟು ಗಮನ ಇಟ್ಟು ಉಪ್ಪಿನಕಾಯಿ ಅಂತಾನೆ ಹೇಳ್ತೀನಿ. ಏನೋ ಸೀನಲ್ಲಿ ಡೈಲಾಗ್ ಇತ್ತು ಉಪ್ಪಿನಕಾಯಿ ಅಂತ, ನಾನು ಅದನ್ನ ಉಪ್ಪಿನಕಾಯಿ ಅಂತ ಹೇಳ್ಬಿಟ್ಟೆ. ಸೊ ಸೆಟ್ಟಲ್ಲಿ ನಾವೆಲ್ಲರೂ ಈಗ ಅವಳನ್ನ ಕರೆಯೋದೆ ಉಪ್ಪಿನಕಾಯಿ. ಏನು ಮಾಡಕ್ಕಾಗಲ್ಲ, ಏನೋ ಬರುತ್ತೆ, ಏನು ಮಾಡಕ್ಕಾಗಲ್ಲ. ಅದು ನಿಮ್ ಸವಾಸನೆ, ನನ್ಗೆ ಏನು ಮಾಡೋದು. ಏನು ಹೇಳಿದ್ರು ನೀವು ತುಂಬಾ ಮಾತಾಡ್ತೀರಾ, ಅದಕ್ಕೆ ನನಗೆ ಮರ್ತೋಯ್ತು ಪಾಪ.
ಮಾಡಿ ಮಾಡಿ ನೀವು ಹೆಂಗೆ ಮಿಕ್ಸ್ ಮಾಡ್ತೀರಾ ಅಂತ ನೋಡ್ತೀನಿ. ಮಿಕ್ಸ್ ಮಾಡೋ ಬರದಲ್ಲೇ ಅದು ಹೆಂಗೆ ಬರ್ಬೇಕೀಗ ಅಂದರೆ ಆಕ್ಚುಲಿ ಮಜಾ ಅನಿಸ್ತಿದೆ ನೋಡೋದಕ್ಕೆ. ಕಲರ್ಫುಲ್ ಆಗಿದೆ. ಹೌದು. ಚಂದ ಮಿಕ್ಸ್ ಮಾಡು. ಎಸ್, ಮಿಕ್ಸ್ ಮಾಡುವೆ. ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬೈಂಡಿಂಗ್ ಏಜೆಂಟ್ ಅಂತ ಒಂಚೂರು ನಾನು ಏನು ಹೇಳೋದು ಅದಕ್ಕೆ ಏನು ಹೇಳ್ತಾನೆ ಮರ್ತೋಯ್ತಲ್ಲ ನಾನು ಅದಕ್ಕೆ. ಏನು ಗೋಧಿ ಪೌಡರ? ಏನಿದು ಪೌಡರು? ಇದು ಕಡಲೆ ಹಿಟ್ಟು. ಕಡಲೆ. ಅಮ್ಮ, ಇವರು ಅಡುಗೆ ಅಂತ ಇದ್ದೀನಿ ನಾನೊಬ್ಳು. ಇವರು ಅಡುಗೆ ಮಾಡ್ತಾರೆ, ಒಂದು ಸಂಸಾರ ನಡೆಸ್ತಿದ್ದಾರೆ. ಇವರು ನನ್ನ ಅತ್ತೆ ಸೀರಿಯಲ್ ಅಲ್ಲಿ. ಇಲ್ಲ, ಸಡನ್ ಆಗಿ ಸಮಟೈಮ್ಸ್ ಅಯ್ಯೋ ಇದು ಗೊತ್ತು ಆದ್ರೆ ನೆನಪಾಗ್ತಿಲ್ಲ. ಹಂಗೆ ನಾನು ತುಂಬಾ ಯೂಸ್ ಮಾಡಲ್ಲ. ಏನಕ್ಕೆ ಫಂಬಲ್ ಮಾಡ್ತೀನಿ ಅಂತ ಗೊತ್ತಾಯ್ತು. ನನ್ ಮೇಲೆ ಹಾಕ್ಬಿಡು. ಏನಿಲ್ಲ, ಒಂಚೂರು ಕಡಲೆ ಹಿಟ್ಟು ಹಾಕಿದ್ರೆ ಏನಾಗುತ್ತೆ, ಒಂದ್ ಸ್ವಲ್ಪ ಚಂದ ಬೈಂಡ್ ಆಗುತ್ತೆ. ನಾವ್ ಆಕ್ಚುಲಿ ಇದನ್ನ ಯೂಸ್ ಮಾಡೋದ್ರ ಬದಲು ಕೈಯಲ್ಲಿ ಯೂಸ್ ಮಾಡಿದ್ರೆ ಚಂದ ಆಗುತ್ತೆ. ಅದನ್ನೇ ಹೇಳಿದೆ, ನೀನ್ ಕೈಯಲ್ಲೇ ಮಾಡು, ಸ್ಪೆಷಲ್ ಬೇಡ. ಸೊ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ, ನೋಡು ಹೆಂಗ್ ಬರ್ತಿದೆ ಅಂತ. ತುಂಬಾ ಚೆನ್ನಾಗಿದೆ, ನನಗೆ ನೋಡೋದಕ್ಕೆ ಮಜಾ ಅಂತ ಅನಿಸ್ತಿದೆ. ಆ್ಯಂಡ್ ಇದು ತುಂಬ ಏನು ಮಸಾಲೆ ಜಾಸ್ತಿ ಬೇಡ ನಮಗೆ, ಹೆಲ್ತ್ ಕಾನ್ಷಿಯಸ್ ಇದೆ ನಮಗೆ, ಜಾಸ್ತಿ ಮಸಾಲ ಅದು ಇದು ಆಯಿಲಿ ಫುಡ್ ಏನು ತಿನ್ನಲ್ಲ ಅಂತ ಹೇಳೋರಿಗೆ ಇದು ತುಂಬ ಒಳ್ಳೆ ಫುಡ್. ಆ್ಯಂಡ್ 10 ಮಿನಿಟ್ಸ್ ಅಷ್ಟೇ. ನಾವು ಇವಾಗ ಮಾತಾಡ್ಕೊಂಡು ಮಾಡ್ತಾ ಇರೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಡ್ಯೂರೇಷನ್ ಅಂತ ಅನಿಸ್ತಿದೆ. ಇವಾಗ ಹಂಗೆ ಏನು ಮಾತಾಡ್ದಲ್ಲ ಪಟ್ ಅಂತ ಮಾಡ್ತೀವಿ ಅಂತ ಹೇಳಿದ್ರೆ ಬೇಗ ಆಗುತ್ತೆ. 5 to 10 ಮಿನಿಟ್ಸಲ್ಲಿ ಆಗೋ ಅಡುಗೆ ಇದು. ಹೌದು, ಇದನ್ನ ರೌಂಡ್ ಮಾಡ್ಬೇಕಾ? ಒಡೆ ಮಾಡ್ಬೇಕು. ಒಡೆ ಇಲ್ಲ, ವಡೆ. ವಡೆ ಅಂತೆ. ಒಡೆ ಎಲ್ಲ ಆಯ್ತು, ವಡೆ. ಅವಳು ಬೇರೇನೋ ಹೇಳ್ತಾರೆ, ಹೇಳ್ಬಿಟ್ಲು ಈಗ. ಹಿಂಗೆ ತಗೊಂಡು ಬಾಲ್ ಥರ ಹಿಂಗೆ ಒಂದು ಸ್ವಲ್ಪ ತಿನ್ನಾಗಿರಲಿ, ಯಾಕಂದರೆ ನಾವು ಆನಿಯನ್ಸು ಮತ್ತು ಸ್ವೀಟ್ ಪೊಟೊಟೊ ಎಲ್ಲ ರಾ ಹಾಕಿರೋದಲ್ವಾ. ಸೊ ಹಾಗಾಗಿ ಈ ಸೈಜಿಗೆ ಹಿಂಗೆ ಮಾಡಿಬಿಟ್ಟು ಅದನ್ನು ತೊಗೊಂಬಂದು ಓಕೆ ಈ ಕಡೆ ಶಿಫ್ಟ್ ಆಗಿಬಿಡೋಣ. ಇವಾಗ ಉಂಡೆ ಮಾಡಿ ತಟ್ಟಬೇಕು. ಇದಕ್ಕೆ ಬ್ರೆಡ್ ಕ್ರಮ್ಸ್ ಬೇಕಾದ್ರೆ ಹಾಕೋಬಹುದು. ಬ್ರೆಡ್ ಕ್ರಮ್ಸ್ ಹಾಕಿದ್ರೆ ಕ್ರಿಸ್ಪಿ ಏನೋ ಒಂದು ಸ್ವಲ್ಪ ಹಾಗೆ. ನಾನು ಕಂಪ್ಲೀಟಾಗಿ ಅವಾಯ್ಡ್ ಆ ಥರ ಮಾಡಿದ್ರೆ ಇಷ್ಟ ಆಗುತ್ತೆ. ಹೌದು, ಅವ್ರಿಗೆ ನೋಡ್ಬೇಕು, ಮಜವಾಗಿರ್ಬೇಕು. ಈ ಕಡೆ ತಿನ್ನೋದಕ್ಕೂ ಕರುಮ್ ಅಂತ ಇದ್ರೆ ಮಕ್ಕಳು ಬೇಗ ತಿನ್ಕೊಂಡ್ಬಿಡ್ತಾರೆ. ಒಂಚೂರು ನಿಂಗೆ ದಪ್ಪ ಅನ್ಸಿದ್ರೆ ಒಂಚೂರು ಹಿಂಗೆ ತಟ್ಟಿದ್ರೆ ಅದು ಫ್ಲಾಟ್ ಆಗಿಬಿಡುತ್ತೆ. ಪರವಾಗಿಲ್ಲ, ನಾನು ಹೇಳ್ಕೊಟ್ಟಂಗೆ ಮಾಡ್ತಾರೆ. ಈಗ ಒಂಚೂರು ಅದಕ್ಕೆ ಸ್ಪ್ರೇಯರ್ ತೊಗೊಂಡ್ಬಿಡ್ತೀನಿ ನಾನು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಎಣ್ಣೆ ಹಾಕ್ತೀನಿ. ಹಾಗಾಗಿ ಹೌದು, ಸ್ಪೂನಲ್ಲಿ ಅಥವಾ ಏನಾದರೂ ಹಾಕಿದ್ರೆ ನಮಗೆ ಒಂದು ಸಮ್ಟೈಮ್ಸ್ ಜಾಸ್ತಿ ಎಣ್ಣೆ ಆಗಿಬಿಡುತ್ತೆ. ಈ ಥರ ಸ್ಪ್ರೇ ಬಾಟಲ್ ನಾವೇನಾದರೂ ಇಟ್ಕೊಂಡ್ಬಿಟ್ರೆ ಆನ್ಲೈನಲ್ಲಿ ಸಿಗುತ್ತೆ ಅನ್ಸುತ್ತೆ. ಹೌದು, ಆನ್ಲೈನ್ ಸಿಗುತ್ತೆ. ನಾನು ತೊಗೊಂಡ್ಬೇಕಿತ್ತು ಅದನ್ನ. ತುಂಬ ಚೆನ್ನಾಗಿದೆ. ಜಸ್ಟ್ ಇದನ್ನ ಸ್ಪ್ರೇನೂ ಮಾಡ್ಬೋದು ಆ್ಯಂಡ್ ಓಪನ್ ಮಾಡಿ ಹಿಂಗೂ ಹಾಕ್ಬೋದು ಅಂತ ಅನ್ಸುತ್ತೆ. ಹೌದೌದು, ಅದು ಆ ಕಡೆ 2 in 1 ಯೂಸ್ ಆಗುತ್ತೆ ನೋಡಿ. ಇದು ಸ್ಪ್ರೇ ಮಾಡೋದು ಇದೆ ಆ್ಯಂಡ್ ಈ ಥರನೂ ಇರುತ್ತೆ. ಆನ್ಲೈನಲ್ಲಿ ಸಿಗುತ್ತೆ ಅನ್ಸುತ್ತೆ. ಇಫ್ ಇನ್ ಕೇಸ್ ನಂಗೆ ಏನಾದರೂ ಸಿಕ್ಕಿದ್ರೆ ನಾನು ಇದ್ರ ಲಿಂಕನ್ನು ಹಾಕಿರ್ತೀನಿ. ಅಮೆಝಾನ್ ಅಥವಾ ಇದೆಲ್ಲಾದರೂ ಸಿಗುತ್ತೆ, ನಿಮಗೆ ಬೈ ಮಾಡಿ ಯೂಸ್ ಆಗುತ್ತೆ. ಸೊ ಇದನ್ನು ನಿಧಾನವಾಗಿ ನೀವು ಹಿಂಗೆ ತಿರುಗಿ ಹಾಕಿದ್ರೆ ಈ ಥರ ಆಗುತ್ತೆ. ಸೊ ಎಷ್ಟು ಬೇಕು ಅಷ್ಟು ಮಾತ್ರ ಎಣ್ಣೆ ಹಾಕ್ಕೊಂಡು, ನಾನು ಒಂದು ಆ ಕಡೆ ಮಾತ್ರ ಹೊಡೆದಿದ್ದು, ಅದಕ್ಕೆ ಈ ಕಡೆ ಬೇಡ ಅಂತ ಹೇಳಿದ್ರೆ ನೀವು ಏರ್ ಫ್ರೈಯರಲ್ಲೂ ಮಾಡ್ಕೋಬೋದು. ಏರ್ ಫ್ರೈಯರ್ ಇದ್ದರೆ ಸಿಂಪಲ್, ಒಂದು ಬಟರ್ ಪೇಪರ್ ಹಾಕ್ಕೊಳ್ಳಿ, ಇದನ್ನು ಅದಕ್ಕೆ ತಟ್ಬಿಡಿ, ಏರ್ ಫ್ರೈಯರಲ್ಲಿ ಇಟ್ಕೊಳ್ಳಿ. 20 minutes ಸೂಪರಾಗಿ ರೋಸ್ಟಾಗಿ ಬಂದ್ಬಿಡುತ್ತೆ ಇದು. ಸೊ ಇದು ಹಂಗೆ ಒಂದು ಸ್ವಲ್ಪ 1-2 ನಿಮಿಷ ಕುಕ್ ಆಗ್ತಾ ಇರಲಿ. ನಾನು ಅಷ್ಟರಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಐ ಥಿಂಕ್ ನೀವು ಕಮೆಂಟ್ ಮಾಡಿರೋ ಎಲ್ಲ ಕಮೆಂಟ್ಗೂ ನಾನು ರಿಪ್ಲೈ ಮಾಡಿದ್ದೀನಿ. ಇನ್ನು ಎಷ್ಟೊಂದು ಜನ ವೀಡಿಯೋ ಸ್ಕಿನ್ ಕೇರ್ ಇರ್ಬೋದು, ಅದು ಇದೆಲ್ಲ ಕೇಳಿದ್ದೀರಾ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಒನ್ಸ್ ಮಾಡಿದ್ದೀನಿ, ಮತ್ತು ಅದರಲ್ಲಿ ಪ್ರಾಡಕ್ಟ್ಸ್ ಚೇಂಜ್ ಆಗಿದೆ. ಅದನ್ನು ಮತ್ತೆ ನಾನು ಮಾಡೋ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ. ಮ್ಯಾಮ್ ಸ್ವಲ್ಪ ಇದಾಗ್ತಿದೆ ಜಾಸ್ತಿ. ಎಸ್ ಮೇಡಮ್, ತೆಗಿಲ್ಲ ಅಥವಾ ಇನ್ನೊಂದ್ಸಲ ಆ ಕಡೆ ಹಾಕಮ್ಮ, ಆ ಕಡೆ ಇದು ಮಾಡಬೇಕಾ? ಓನ್ಲಿ ನಾನು ತುಂಬ ಆಯಿಲ್ ಕಡಿಮೆ ಆಯಿತಾ, ತುಂಬ ಆಯಿಲ್ ಕಡಿಮೆ ಮಾಡಿ ಹಾಕಿದ್ದೀನಿ. ಸೊ ನಿಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಲೈಕ್
ನಿಜವಾಗ್ಲೂ ವಡೆ ಥರನೇ ಬೇಕು ಅಂತ ಹೇಳಿದ್ರೆ ನೀವು ಆಯಿಲ್ ಜಾಸ್ತಿ ಹಾಕ್ಬಿಟ್ಟು ಡೀಪ್ ಫ್ರೈಯು ಮಾಡ್ಕೋಬೋದು. ಸೊ ಚೆನ್ನಾಗಿ ಮಾಡಿದ್ದೆ. ಇನ್ನೊಂದು ಪಾಯಿಂಟ್, ಮೇನ್ ಪಾಯಿಂಟ್, ಚೆನ್ನಾಗಿ ಮಾಡಿದ್ರೆ ಪ್ರಿಯಾಂಕಾ DS ಮಾಡಿರೋದು. ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಾನೇ ಸ್ನೇಹ ಅವ್ರು ಮಾಡಿರೋದು. ಬಿಸಿ ಇದೆ, ಊದ್ಬಿಟ್ಟು ತಿನ್ನು. ಮಜಾ ಮಜಾ. ಇದೇನು ಚಟ್ನಿ? ಇದು ಜಸ್ಟ್ ಮಿಂಟ್ ಚಟ್ನಿ. ನಾವು ಸ್ಯಾಂಡ್ವಿಚ್ ಸ್ಪ್ರೆಡ್ಗೆಲ್ಲ ನಾನು ಅದೇ ಈ ಥರ ಎಲ್ಲ ನೋಡಿ ಪ್ಲಾನೇ ಇರಲಿಲ್ಲ, ಬಟ್ ಮಾಡಿ ಇಟ್ಕೊಂಡಿದ್ದೆ. ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಸ್ಯಾಂಡ್ವಿಚ್ಗೆ ಸ್ಪ್ರೇ ಬ್ರೆಡ್ಗೆ. ಹೌದಾ? ಸ್ವೀಟ್ ಪೊಟೆಟೋ ಅಂತ ಅನ್ನಿಸ್ತಾ ಇಲ್ಲಲ್ಲ? ನಾನು ಪೊಟಾಟೊ ತಿಂತಾ ಇದ್ದೀನಿ ಅಂತ ಅನಿಸ್ತಾರ. ಸ್ವಲ್ಪ ಜನ ಎಷ್ಟೊಂದು ಡಯಟ್ ಮಾಡೋರಲ್ಲ ಆ ಪೊಟಾಟೊನ ಸುಮ್ಮನೆ ಹಂಗೆ ತಿನ್ನೋದು, ತಿನ್ನಕ್ಕಾಗಲ್ಲ, ಒಂದಿನ 2 ದಿನ ತಿಂತಾರೆ, ಬೋರ್ ಆಗಿದೆ. ಎಕ್ಸಾಕ್ಟ್ಲಿ ಅದೇ. ಈ ಕಂಟಿನ್ಯೂಸ್ ಡಯಟ್ ಮಾಡೋರಿಗೆ 3-4 ದಿನದಲ್ಲೇ ಬೋರ್ ಆಗ್ಬಿಡುತ್ತೆ. ಅವಾಗ ಈ ತರ ಎಲ್ಲ ಮಾಡಿದ್ರೆ ಸ್ಪ್ರೌಟು ತಿಂದಂಗೆ ಆಗುತ್ತೆ, ಲೈಕ್ ವೆಜ್ಜೀಸು. ಹೌದು, ಕ್ಯಾರೆಟು. ಅಂಡ್ ಈ ಚಟ್ನಿನೂ ಅಷ್ಟೇ, ಇಟ್ಸ್ ಲೈಕ್ ಬರೀ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು. ಬಿಸಿ ಬಿಸಿ ವಡೆ ಥರ ಅನಿಸ್ತಾಳಲ್ವಾ? ನಂಗೆ ಗೆಣಸು ತಿಂತಾ ಇದೆ. ಅಂಡ್ ಸ್ವೀಟು ಅಂತಾನು ಅನ್ಸಲ್ಲ, ಫುಲ್ ಖಾರ, ಸ್ವೀಟ್, ಹುಳಿ, ಏನೋ ಒಂಥರ ಎಲ್ಲ ಮಿಕ್ಸ್ ಇದೆ ಟೇಸ್ಟ್ ಅಂತ ಅನ್ಸುತ್ತೆ. ತುಂಬ ಚೆನ್ನಾಗಿದೆ. ಏನು ಮಾಡೋದು, ನನಗೆ ಟ್ಯಾಲೆಂಟ್ ಜಾಸ್ತಿ ಆಗೋಗಿದೆ, ಏನು ಮಾಡೋದು ಅಂತ ಗೊತ್ತಾಗ. ಬ್ಯೂಟಿಫೈ ಇದೊಂದು. ಓಕೆ, ಥ್ಯಾಂಕ್ ಯು ಸೊ ಮಚ್. ತಿಂದು ಮುಗಿಸ್ತೀನಿ ನಾನು. ನೀವು ಟ್ರೈ ಮಾಡಿ, ಡೆಫಿನೆಟ್ಲಿ ಯು ಲವ್ ಇಟ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಕಮೆಂಟ್ ಮಾಡಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡಿಬಿಡಿ, ಇಲ್ಲಾಂದರೆ ಅವಳು ನನ್ನ ಕೈಯಲ್ಲಿ ಮತ್ತೆ ಈ ಥರ ಅಡುಗೆ ಮಾಡಿಸ್ತಾಳೆ. ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ ಕಮೆಂಟ್ ಮಾಡಿ, ಇನ್ನೂ ಏನಾದರೂ ನಿಮಗೆ ರೆಸಿಪಿಗಳು ಬೇಕಾ, ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ಟ್ರೈ ಮಾಡ್ತೀವಿ. ಬೇರೆ ಥರ ಏನು ಸ್ಕಿನ್ ಕೇರ್ ಇರ್ಬೋದು ಅಥವಾ ಸ್ಯಾರಿ, ಯಾವುದ್ರ ಬಗ್ಗೆ ಏನಾದರೂ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದು ನಮಗೆ ಜಸ್ಟ್ ಒಂದು ಕಮೆಂಟ್ ಮಾಡಿ, ನಾನು ಅದನ್ನು ನೋಡ್ಬಿಟ್ಟು ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಸಿಗ್ತೀನಿ. ಬಾಯ್. ಇವಾಗ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದೀನಿ.